ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೆ ಪೊಲೀಸರ ಅಡ್ಡಿ. ರಸ್ತೆ ತಡೆ ಮಾಡ್ತಾ ಇದ್ದ ಹೋರಾಟಗಾರರ ತೆರವು, ಪ್ರತಿಭಟನಾಕಾರರನ್ನ ಬಲವಂತವಾಗಿ ಹೊತ್ತೊಯ್ದ ಪೊಲೀಸರು. ಹುರುಳಿಕಾಳು ಚಳುವಳಿ ಮಾಡಿ ಅನ್ನದಾತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರು ಮತ್ತೆ ರೈತರ ನಡುವೆ ತೀವ್ರ ವಾಗ್ವಾದ ಉಂಟಾಗಿದೆ. ಬಲವಂತವಾಗಿ ಪ್ರತಿಭಟನಾಕಾರರನ್ನ ಹೊತ್ತೊಯ್ದು ಬಿಟ್ಟಿದ್ದಾರೆ ಪೊಲೀಸರು. ಅವರು ಹುರುಳಿಕಾಳು ಚಳುವಳಿ ಮಾಡಿ ಅನ್ನದಾತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಎಲ್ಲಾ ಭಾಗದಲ್ಲೂ ಸಹ ಅಷ್ಟೇ, ಎಲ್ಲಾ ಜಿಲ್ಲೆಗಳಲ್ಲೂ ಅಷ್ಟೇ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರ ಹೋರಾಟವೇ ನಡೀತಾ ಇದೆ. ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲ ಅಂತ ಗೋಳಾಡ್ತಾ ಇದ್ದೀವಿ, ಆದರೆ ಅವರು ಕೃಷಿ ಚಟುವಟಿಕೆಗಳಿಗೆ ಸ್ಟೋರೇಜ್ ಮಾಡ್ಕೊಳ್ತಾರಂತೆ. ಎಷ್ಟರ ಮಟ್ಟಿಗೆ ಸರಿ? ಕುಡಿಯೋಕೆ ನೀರಿದೆ, ಅದು ತಾನೇ ಇಂಪಾರ್ಟೆಂಟು. ಮನುಷ್ಯ ಬದುಕಬೇಕು ತಾನೆ, ಜನ ಜಾನುವಾರುಗಳು ಬದುಕಬೇಕು ತಾನೆ, ಅದಕ್ಕೆ ನೀರು ಬೇಕು. ಕೃಷಿ ಚಟುವಟಿಕೆ ಸೆಕೆಂಡ್ರಿ. ಮೊದಲು ನಮಗೆ ನೀರು ಕೊಡಿ, ನಮ್ಮ ನೀರು ನಮ್ಮಲ್ಲೇ ಇರಲಿ, ನೀರು ಹೆಚ್ಚಾದಾಗ ನಾವೇ ಕೊಡ್ತೀವಿ ಅಂತ ಹೇಳಿ ಒಂದು ಕಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲೂ ಸಹ ಕಾವೇರಿ ಹೋರಾಟಕ್ಕೆ ಪೊಲೀಸರು ಅಡ್ಡಿಯನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ತಡೆ ಮಾಡ್ತಾ ಇದ್ದಂಥ ಹೋರಾಟಗಾರರ ತೆರವುಗೊಳಿಸಿದ್ದಾರೆ. ಬಲವಂತವಾಗಿ ಪ್ರತಿಭಟನಾಕಾರರನ್ನ ಹೊತ್ತೊಯ್ದು ಬಿಟ್ಟಿದ್ದಾರೆ ಪೊಲೀಸರು. ಮಂಡ್ಯ ಜಿಲ್ಲಾ ರೈತರಿಗೆ ಹುಳ್ಳಿಕಾಳು ಬಿತ್ತಿಸ್ತೀವಿ ಅಂತ ಹೇಳಿ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿದ್ರು ಕೂಡ ಬಿಡ್ದಾನೆ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಹೆಜ್ಜೆ ತುಳ್ಕೊಂಡು ಅವರ ಹೆಜ್ಜೆ ಹಾದಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಹುಳ್ಳಿ ಬಿತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಸಂಜೆ ಟಾಕೀಸಿನ ಹೃದಯ ಭಾಗದಲ್ಲಿ ಇವತ್ತು ಹುಳ್ಳಿಕಾಳು ಚಳುವಳಿ ಮಾಡಿದ್ದೀವಿ. ಈ ಹುಳ್ಳಿಕಾಳು ಚಳುವಳಿ ಇಷ್ಟೇ, ಮುಂದೆ ಮಂಡ್ಯ ಜಿಲ್ಲೆ ರೈತರು ಕೂಡ ತಮಿಳುನಾಡಿಗೆ ಇದೇ ಥರ ನೀರು ಹೋದರೆ ನಾವು ಕೂಡ ಹುಳ್ಳಿ ಚೆಲ್ಲಬೇಕಾಗ್ತದೆ. ದಯಮಾಡಿ ಈ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಒಂದು ಹನಿ ಒಂದು ತೋಟ ನೀರನ್ನು ಬಿಡಬೇಡಿ. ಮಂಡ್ಯ ಜಿಲ್ಲೆ ಜನತೆಗೆ, ಜನ ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ. ನೋಡಿ, ಈಗಾಗಲೇ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಗಳಿಗೂ ನೀರಿಲ್ಲ. ನಾವು ಹೋರಾಟ ಮಾಡಿ ನೀರು ಬಿಡ್ಸ್ಕೊಂಡಿದ್ದೀವಿ. ಅದು 1500 ಕ್ಯೂಸೆಕ್ಸನ್ನು ಬಿಟ್ಟಿದ್ದಾರೆ. ಅದು ಅರ್ಧಂಬರ್ಧ ಬೆಳೆಗೆ ಆಗ್ತಾಯಿದೆ, ಪೂರ್ಣ ಬೆಳೆಗೆ ಆಗ್ತಾಯಿಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಹೊಸ ಬೆಳೆ ಅಂತೂ ಯಾರೂ ಹಾಕಿಲ್ಲ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೊಸ ಬೆಳೆ ಹಾಕಬೇಡಿ, ನಮಗೆ ಪರಿಹಾರ ಕೊಡಲಿ, ಅದು ಬೇರೆ ವಿಷಯ. ಇವರು CWRCಯನ್ನು ಕರ್ಕೊಬಂದು ಕಾವೇರಿ ಕೊಳ್ಳದಲ್ಲಿ ತೋರಿಸ್ಬೇಕಿತ್ತು. ಪರಿಸ್ಥಿತಿ ಈ ರೀತಿ ಇದೆ, ನಾವು ನೀರು ಬಿಡೋಕ್ಕೆ ತಯಾರಿಲ್ಲ. ಅದು 15 ದಿವಸ ಅಲ್ಲಿ ಬರ್ತಾ ಇರೋದು 2000 ಚಿಲ್ಲರೆ ಕ್ಯೂಸೆಕ್ಸ್ ನೀರು. ಇವರು ತಮಿಳ್ನಾಡಿಗೆ ಬಿಡೋದು 3500 ಕ್ಯೂಸೆಕ್ಸ್ ನೀರು. ಎಷ್ಟು ಸರಿ ಇದು? ಅಲ್ಲಿ ಇದ್ದು ಬಂದು ನೀರೆಲ್ಲ ಖಾಲಿ ಮಾಡೋದಕ್ಕೆ ಎಲ್ಲಿ ನ್ಯಾಯ ಇದು? ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದಾರೆ ಇವರು? ಜನಪ್ರತಿನಿಧಿಗಳು ನಾವು ರೈತರ ಜೊತೆ ಇದ್ದೀವಿ. ಏನಿವತ್ತು ಈ ದೇಶದ CWRC ಸಮಿತಿ 3500 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕದ ಅಣೆಕಟ್ಟಿನಿಂದ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶ ಮಾಡಿದೆ. ಈ ಆದೇಶದಿಂದ ಕಾವೇರಿ ಕೊಳ್ಳದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವಿಷ ಉಣ್ಣಿಸ್ದಂಗಾಗಿದೆ. ಇದು ಇಂಥ ಬರಗಾಲದಲ್ಲಿ ನಮ್ಮ ಬೆಳೆಗಳೇ ಒಣಗಿವೆ, ವರ್ಷದ ಬೆಳೆಗಳೇ ಒಣಗಿವೆ, ಬೆಳೆಗಳಿಗೆ ನೀರಿಲ್ಲ. ನೀರು ಇಲ್ಲದೇ ಇರೋದ್ರಿಂದ ಈ ಆದೇಶ ಮಳೆನೇ ಬೀಳದೇ ಇರತಕ್ಕಂಥ ಕಾವೇರಿ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಸಂಜೆಯ ವೃತ್ತದಲ್ಲಿ ಇದೀಗ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ರೈತರು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಒಂದು ಕಡೆ ವಿವಿಧ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ವಿವಿಧ ಕನ್ನಡಪರ ಸಂಘಟನೆಗಳ ಮಹಿಳಾ ಸಂಘಟಕರು ಕೂಡ ಇವತ್ತು ಈ ಒಂದು ಕಾವೇರಿ ಹೋರಾಟಕ್ಕಾಗಿ ಏನು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು ಅನ್ನದಾತ ರೈತ ಸಂಘದ ವಿವಿಧ ಮುಖಂಡರುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಜಮಾಯಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಳಿಗ್ಗೆ 11 ಗಂಟೆಯಲ್ಲಿ ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆಯಲ್ಲಿ ಸಾಕಷ್ಟು ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಮೊದಲಿಗೆ
ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಂಡೋಲ್ ಚಂದ್ರಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತನಾಡ್ತಾನೆ. ಸರ್, ಏನು 2ನೇ ದಿನ CWRC ಆದೇಶವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಆದ್ರೂ ಕೂಡ ಸರ್ಕಾರ ಯಾವುದೇ ತರಹದ ನಿಲುವನ್ನ ಪ್ರಕಟಿಸಲ್ಲ, ಏನ್ ಹೇಳ್ತೀರಾ ಸರ್? ಇದು ನಮಗೆ ಸರ್ಕಾರದವರು ಅಧಿಕಾರದಲ್ಲಿರೋರು ಮೋಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ CWRC ಏನು ತೀರ್ಮಾನ ಆಯಿತು, ನಾವು ಮುಖ್ಯಮಂತ್ರಿ ನಾವೆಲ್ಲ ನೀರಾವರಿ ಸಚಿವರೆಲ್ಲ ಸೇರಿ ಮಾತಾಡಿ ಅನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದವರು ಕದ್ದು ಮುಚ್ಚಿ ನೀರು ಬಿಟ್ಟಿದ್ದಾರೆ ಆಗಲೇ ತಮಿಳ್ನಾಡಿಗೆ. ಇದೇನು ಮುಖ್ಯಮಂತ್ರಿ 3ನೇ ತಾರೀಕು ತಮಿಳ್ನಾಡು ಮುಖ್ಯಮಂತ್ರಿ ಬರ್ತಾ ಇದ್ದಾರಲ್ಲ, ಅದ್ರ ಹುಣ್ಣಾರನ ಅವ್ರನ್ನ ಓಲೈಸ್ಕೊಳ್ಳೋಕೆ ನೀರು ಬಿಟ್ಟಿದ್ದಾರಾ? ನಮಗಿಲ್ಲಿ ನೀರು ಒಂದು ಕಟ್ಟು ನೀರು ಕೊಡಿ ಅಂದರೆ ಅರ್ಧಕ್ಕೆ ಬಂದಿದೆ ನೀರು, ಪೂರ್ಣ ಪ್ರಮಾಣದಲ್ಲಿ ನೀರು ಬಂದಿಲ್ಲ. ಆಗಲೇ ಬರೋ ನೀರೆಲ್ಲ ಅಲ್ಲಿ 2,000 ಚಿಲ್ಲರೆ ಬರ್ತಾ ಇದ್ರೆ 3,000 ಚಿಲ್ಲರೆ ನೀರನ್ನ ಒಳಗೆ ಬಿಟ್ಟಿದ್ದಾರಲ್ಲ ತಮಿಳ್ನಾಡಿಗೆ. ಎಷ್ಟು ನ್ಯಾಯ ಇದು? ಮಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಪೂರ್ಣ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಹೆದ್ದಾರಿ ಉದ್ದಕ್ಕೂ ಕೂಡ ಸಾಲುಗಟ್ಟಿ ವಾಹನಗಳು ನಿಂತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ದೃಶ್ಯದಲ್ಲಿ ನೋಡಬಹುದು, ಏನು ರಸ್ತೆ ತಡೆಯನ್ನ ಧಿಕ್ಕರಿಸಿ ವಾಹನ ಸಂಚಾರಕ್ಕೆ ಹೊರಟಿದ್ದಂತ KSRTC ಬಸ್ಗಳನ್ನ ರೈತರು ಬಲವಂತವಾಗಿ ತಡೆದಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡಬಹುದು. ಈ ವೇಳೆ ಹೋರಾಟದ ಸಂದರ್ಭದಲ್ಲಿ ಏನು ರೈತ ಹೋರಾಟಗಾರರು, ರೈತ ಮುಖಂಡರುಗಳು ಏನು KSRTC ಬಸ್ ಚಾಲಕರ ಅವನ್ನ ತರಾಟೆಗೆ ತೆಗೆದುಕೊಳ್ಳತಕ್ಕಂಥ ಏನು ಬಸ್ಸನ್ನ ತಡೆದು ತಮ್ಮ ಆಕ್ರೋಶವನ್ನು ಕೂಡ ಹೊರಾಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡಬಹುದು. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ರೈತರು ಏನು ಸಾಕಷ್ಟು ಏನು ಹೋರಾಟವನ್ನ ಬೆಂಬಲಿಸಿದಂತೆ ಏಕಾಕಿ ವೆಹಿಕಲ್ಗಳನ್ನ ಹೋಗ್ತಿದ್ದಂಥ ವಾಹನಗಳನ್ನ ತಡಿತಾ ಇರ್ತಕ್ಕಂಥದ್ದು. ಸೊ ಇದು ರೈತ ಮುಖಂಡರುಗಳ, ರೈತ ನಾಯಕರುಗಳ ಆಕ್ರೋಶ ಭರಿತವಾದ ಮಾತುಗಳಾಗಿರ್ತಕ್ಕಂಥದ್ದು. ಏನು ಹೋರಾಟ ಮಾಡ್ತಿದ್ರು ಕೂಡ ವಾಹನವನ್ನ ಬೇರೆ ದಾರಿನಲ್ಲಿ ಹೋಗ್ಲಿಕ್ಕೆ ಮುಂದಾದಂಥ KSRTC ಬಸ್ ಚಾಲಕರನ್ನ ತರಾಟೆಗೆ ತೆಗೆದುಕೊಂಡು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ TV5 ಕನ್ನಡ, ಮಂಡ್ಯ.